ನಮಸ್ಕಾರ ಸ್ನೇಹಿತರೆ, ಅನಕ್ಷರಸ್ಥ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪಾನ್ ಕಾರ್ಡ್ ಇಲ್ಲದೆ ಇರುವಂತವರು ಈಸಿಯಾಗಿ ಪಾನ್ ಕಾರ್ಡ್ ಅನ್ನ ಯಾವ ರೀತಿ ಫ್ರೀಯಾಗಿ ಪಡ್ಕೋಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈಗಿನ ಜಮಾನದಲ್ಲಿ ಪಾನ್ ಕಾರ್ಡ್ ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ಲರಿಗೂ ಗೊತ್ತು. ವಿತೌಟ್ ಪಾನ್ ಕಾರ್ಡ್ ನಾವು ಯಾವುದೇ ಟ್ರಾನ್ಸಾಕ್ಷನ್ಸ್ ಅಂದ್ರೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಮಾಡೋದು ತುಂಬಾ ಕಷ್ಟ ಆಗಿದೆ. ಇಂಥ ಪಾನ್ ಕಾರ್ಡ್ ಅನ್ನ ನಾವು ಪಡ್ಕೋಬೇಕು ಅಂತ ಅಂದ್ರೆ ಅಪ್ಲೈ ಮಾಡಿ 15ರಿಂದ 20 ದಿನ ಕಾಯ್ಬೇಕಾಗಿತ್ತು ಪೋಸ್ಟಲ್ ಬರೋದಕ್ಕೆ. ಇವಾಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ವಿತಿನ್ 1 ಡೇ ಒಳಗಡೆ ಈ ಪಾನ್ ಕಾರ್ಡ್ ಅನ್ನ ನಾವು ತಗೊಳೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಮಗೆ ಈ ಪಾನ್ ಕಾರ್ಡ್ ಅಪ್ಲೈ ಮಾಡೋದಕ್ಕೆ ಬೇಕಾಗಿರೋದು ಆಧಾರ್ ಕಾರ್ಡ್ ಅಲ್ಲಿ ಲಿಂಕ್ ಆಗಿರೋದು ಒಂದು ಮೊಬೈಲ್ ನಂಬರ್ ಅಷ್ಟಿದ್ರೆ ಸಾಕು. ಈಗ ಬನ್ನಿ ಅಪ್ಲೈ ಮಾಡೋಣ. ಮೊದಲಿಗೆ ಇನ್ಸ್ಟಂಟ್ ಇ-ಪಾನ್ ಅಂತ ಗೂಗಲ್ ಅಲ್ಲಿ ಟೈಪ್ ಮಾಡಬೇಕು. ಇಲ್ಲಿ ಈ ತರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಹೋಮ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಇಲ್ಲಿ ಕ್ವಿಕ್ ಲಿಂಕ್ಸ್ ಅಂತ ಒಂದು ಆಪ್ಷನ್ ಇದೆ. ಇದರಲ್ಲಿ ಇನ್ಸ್ಟಂಟ್ ಇ-ಪಾನ್ ಅಂತ ಒಂದು ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಈ ತರ ಪೇಜ್ ಓಪನ್ ಆಗುತ್ತೆ. ನೋಡಿ, ಇ-ಪಾನ್ ಫೆಸಿಲಿಟಿ ಇಸ್ ಅಲಾಟ್ಮೆಂಟ್ ಆಫ್ ಇನ್ಸ್ಟಂಟ್ ಪಾನ್ ಆನ್ ರಿಯಲ್ ಟೈಮ್ ಬೇಸಿಸ್ ಫಾರ್ ದೋಸ್ ಅಪ್ಲಿಕೆಂಟ್ಸ್ ಹೂ ಪೊಸೆಸ್ ಎ ವ್ಯಾಲಿಡ್ ಆಧಾರ್ ನಂಬರ್. PAN is issued in PDF format to applicants which is free of cost. ಹಿಂಗಂದ್ರೆ ಏನಂದ್ರೆ ಇ-ಪಾನ್ ಫೆಸಿಲಿಟೀಸ್ ಅಲಾಟ್ಮೆಂಟ್ ಇನ್ಸ್ಟಂಟ್ ಅಂದ್ರೆ ಅವಾಗಲೇ ಸಿಗುತ್ತೆ ಅಂತಂದು. ಫಾರ್ ದೋಸ್ ಅಪ್ಲಿಕೆಂಟ್ಸ್ ಹೂ ಪೊಸೆಸ್ ಎ ವ್ಯಾಲಿಡ್ ಆಧಾರ್ ಅಂದ್ರೆ ಯಾರ ಹತ್ರ ವ್ಯಾಲಿಡ್ ಆಧಾರ್ ಕಾರ್ಡ್ ಇದೆಯೋ ಅವರಿಗೆ PAN is issued in PDF ಫಾರ್ಮ್ಯಾಟ್. ಇಲ್ಲಿ ಅಪ್ಲೈ ಮಾಡಿದ್ರೆ ನಮಗೆ ಫಿಸಿಕಲ್ ಪಾನ್ ಕಾರ್ಡ್ ಬರೋದಿಲ್ಲ, ಓನ್ಲಿ PDF ಅಲ್ಲಿ ನಿಮ್ ಮೇಲಿಗೆ ಬರುತ್ತೆ. ಇಲ್ಲ ನಮ್ಮ ಆಧಾರ್ ಕಾರ್ಡ್ ಇದ್ರೆ ನಾವು ಯಾವಾಗ ಬೇಕಾದ್ರೂ ಡೌನ್ಲೋಡ್ ಮಾಡ್ಕೋಬಹುದು. ನೋಡಿ, ಇದು ಈಸಿ ಅಂಡ್ ಪೇಪರ್ಲೆಸ್ ಪ್ರೋಸೆಸ್. ಅಂದ್ರೆ ನಮ್ಗೆ ಯಾವುದೇ ಆಧಾರ್ ಕಾರ್ಡ್ ಜೆರಾಕ್ಸ್ ಕೊಡು, ಫೋಟೋ ಕೊಡು, ಆ ಜಂಜಾಟ ಇರೋದಿಲ್ಲ. ಮತ್ತೆ ನೋಡಿ, ಇಲ್ಲಿ ಹೋಲ್ಡ್ಸ್ ಎ ಸೇಮ್ ವ್ಯಾಲ್ಯೂ ಆಸ್ ಫಿಸಿಕಲ್ ಪಾನ್ ಕಾರ್ಡ್. ಅಂದ್ರೆ ಫಿಸಿಕಲ್ ಪಾನ್ ಕಾರ್ಡಿಗೆ ಏನ್ ವ್ಯಾಲ್ಯೂ ಇದೆಯೋ ಅದೇ ವ್ಯಾಲ್ಯೂ ಈ ಪಾನ್ ಕಾರ್ಡಿಗೂ ಇರುತ್ತೆ. ನಮ್ಗೆ ಇದನ್ನ ಅಪ್ಲೈ ಮಾಡೋದಕ್ಕೆ ಬೇಕಾಗಿರೋದು ಒಂದು ಆಧಾರ್ ಕಾರ್ಡ್ ಲಿಂಕ್ ಆಗಿರುವಂತ ಮೊಬೈಲ್ ನಂಬರ್ ಅಷ್ಟೇ. ಇಲ್ಲಿ ನೋಡಿ, ಗೆಟ್ ಎ ನ್ಯೂ ಪಾನ್ ಕಾರ್ಡ್ ಅಂಡ್ ಚೆಕ್ ಸ್ಟೇಟಸ್ ಆರ್ ಡೌನ್ಲೋಡ್ ಪಾನ್ ಅಂತ ಆಪ್ಷನ್. ಈಗ ನಾವು ಗೆಟ್ ಎ ನ್ಯೂ ಇ-ಪಾನ್ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ್ರೆ ಈ ತರ ಓಪನ್ ಆಗುತ್ತೆ. ನಾವೇನು ಮಾಡ್ಬೇಕಾಗಿಲ್ಲ, ಇಲ್ಲಿ ಆಧಾರ್ ನಂಬರ್ ಹಾಕ್ಬೇಕು. ಆಧಾರ್ ನಂಬರ್ ಹಾಕಿ ಇಲ್ಲಿ ಕನ್ಸೆಂಟ್ ಮಾಡಿ ಇಲ್ಲಿ ಕಂಟಿನ್ಯೂ ಕೊಡಬೇಕು. ಕನ್ಸೆಂಟ್ ಕೊಟ್ಟ ಮೇಲೆ ಈ ತರ ಓಪನ್ ಆಗುತ್ತೆ. ಓಪನ್ ಆಗಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ಅದು ನೋಡ್ಕೊಂಡು OTP ವ್ಯಾಲಿಡೇಷನ್ ಅಂತ ಇಲ್ಲಿ ಕನ್ಸೆಂಟ್ ಕೊಟ್ಟು ಮತ್ತೆ ಜನರೇಟ್ OTP ಅಂತ ಕೊಡಬೇಕು. ಕೊಟ್ಮೇಲೆ ಈ ತರ OTP ಆಪ್ಷನ್ ಬರುತ್ತೆ. ಇಲ್ಲಿ OTP ಹಾಕ್ಬಿಟ್ಟು ಇಲ್ಲೊಂದ್ಸರಿ ಕನ್ಸೆಂಟ್ ಕೊಡಬೇಕು. ಕನ್ಸೆಂಟ್ ಕೊಟ್ಟು ಕಂಟಿನ್ಯೂ ಕೊಟ್ರೆ ಈಗ ನಮ್ದು ಆಧಾರ್ ಡೀಟೇಲ್ಸ್ ಓಪನ್ ಆಗುತ್ತೆ. ಇಲ್ಲಿ ಇಮೇಲ್ ಐಡಿ ಕೊಟ್ಟಿಲ್ಲ, ಇಮೇಲ್ ಐಡಿ ಲಿಂಕ್ ಮಾಡಿ ಅಂತ ಕೇಳ್ತಾ ಇದೆ. ಇಮೇಲ್ ಐಡಿ ಕೆಲವು ಟೈಮ್ ಕೊಟ್ರೆ ಒಳ್ಳೇದು. ಯಾಕೆ ಅಂತ ಅಂದ್ರೆ ಅದು ನಮ್ಮ ಇ-ಪಾನ್ ಕಾರ್ಡು ಇಮೇಲ್ ಐಡಿ ಹೋಗಿ ಇರುತ್ತೆ. ನಮಗೆ ಬೇಕಾದಾಗ ಅಲ್ಲಿಂದಲೇ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ನೋ ಇಶ್ಯೂಸ್. ಆಧಾರ್ ನಂಬರ್ ಇದ್ರೆ ನಾವು ಯಾವಾಗ ಬೇಕಾದ್ರೂ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಿ ಕಂಟಿನ್ಯೂ ಕೊಡೋಣ. ಕಂಟಿನ್ಯೂ ಕೊಟ್ಟ ಮೇಲೆ ಒಂದು ನಂಬರ್ ರೆಫರೆನ್ಸ್ ನಂಬರ್ ಜನರೇಟ್ ಆಗುತ್ತೆ. ರೆಫರೆನ್ಸ್ ನಂಬರ್ ಇದನ್ನ ರೆಫರೆನ್ಸ್ ಆಗಿ ಇಟ್ಕೋಬಹುದು. ಇಲ್ಲಾಂದ್ರೆ ನಮ್ಗೆ ಆಧಾರ್ ಕಾರ್ಡ್ ನಂಬರ್ ಇದ್ರೆ ಸಾಕು. ಆಧಾರ್ ಕಾರ್ಡ್ ನಂಬರ್ ಇದ್ರೆ ನಾವು ಯಾವಾಗ ಬೇಕಾದ್ರೂ ಡೌನ್ಲೋಡ್ ಮಾಡ್ಕೋಬಹುದು. ಈಗ ನೆಕ್ಸ್ಟ್ ಇಷ್ಟು ಅಪ್ಲೈ ಮಾಡೋದು ಇಷ್ಟೇ ಸಿಂಪಲ್ ಪ್ರೋಸೆಸ್. ನೆಕ್ಸ್ಟ್ ನಾವು ಡೌನ್ಲೋಡ್ ಮಾಡೋದು ಹೆಂಗೆ ಅನ್ನೋದನ್ನ ನೋಡೋಣ. ಅದು ಒಂದ್ ಗೋನಲ್ಲಿ ಮುಗಿದೋಗುತ್ತೆ. ನಾವು ಮೊದಲು ಹೋಗಿದ್ವಲ್ಲ ಹೋಮ್ ಪೇಜ್, ಅಲ್ಲೇ ಹೋಗ್ಬೇಕು. ಅಲ್ಲೇ ಹೋದಾದ್ಮೇಲೆ ನೆಕ್ಸ್ಟ್ ಗೆಟ್ ನ್ಯೂ ಪಾನ್ ಚೆಕ್ ಸ್ಟೇಟಸ್ ಆರ್ ಡೌನ್ಲೋಡ್ ಪಾನ್ ಅಂತ ಆಪ್ಷನ್ ಇದೆಯಲ್ಲ, ಅಲ್ಲಿ ಚೆಕ್ ಸ್ಟೇಟಸ್ ಅಲ್ಲಿ ಕ್ಲಿಕ್ ಮಾಡಬೇಕು. ಕಂಟಿನ್ಯೂ ಕೊಡಿ. ಕಂಟಿನ್ಯೂ ಕೊಟ್ಟಾದ್ಮೇಲೆ ಈ ತರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಾವು ಅವ್ರ ಆಧಾರ್ ಕಾರ್ಡ್ ಹಾಕಿ ಕಂಟಿನ್ಯೂ ಕೊಡಬೇಕು. ಕೊಟ್ಮೇಲೆ OTP ವ್ಯಾಲಿಡೇಷನ್ ಕೇಳುತ್ತೆ. OTP ವ್ಯಾಲಿಡೇಷನ್ ಕೊಟ್ಟು ಕಂಟಿನ್ಯೂ ಕೊಡಬೇಕು. ಕಂಟಿನ್ಯೂ ಆದ್ಮೇಲೆ ನೋಡಿ, ಈ ವ್ಯೂ ಇ-ಪಾನ್ ಡೌನ್ಲೋಡ್ ಇ-ಪಾನ್ ಇಲ್ಲ ರೈಟ್ ಸೈಡ್ ಅಲ್ಲಿ ಆಪ್ಷನ್ ಇದೆ. ಪಾನ್ ಅಲಾಟೆಡ್ ಸಕ್ಸಸ್ಫುಲಿ ಅಂತ ಬಂದಿದೆ ಅಂದ್ರೆ ಇಲ್ಲಿ ಇ-ಪಾನ್ ಇದೆ ಅಂತ ನೋಡಿ. ಇಲ್ಲಿ ನಾವು ಡೌನ್ಲೋಡ್ ಕೊಟ್ರೆ ಇಲ್ಲಿ ಮಾಮೂಲಿ ನಾರ್ಮಲ್ ಆಗಿ ಡೌನ್ಲೋಡ್ಸ್ ಅಲ್ಲಿ ಹೋಗಿ ಬಿದ್ದಿರುತ್ತೆ. ಇಲ್ಲಿ ವ್ಯೂ ಪಾನ್
ಪ್ಯಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಎಲ್ಲರಿಗೂ ಗೊತ್ತಿರಬೇಕು ಫ್ರೆಂಡ್ಸ್. ನಾವು ಡೌನ್ಲೋಡ್ ಮಾಡಿರೋಂಥ ಪಾನ್ ಕಾರ್ಡ್ ಅನ್ನ ಓಪನ್ ಮಾಡಬೇಕು ಅಂದ್ರೆ ಪಾಸ್ವರ್ಡ್ ಕೇಳುತ್ತೆ. ಅದು PDF ಫಾರ್ಮ್ಯಾಟ್ ಅಲ್ಲಿ ಇರಲಿ, ಯಾವುದೇ ಫಾರ್ಮ್ಯಾಟ್ ಅಲ್ಲಿ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ಏನು ಅಂತ ಅಂದ್ರೆ ಆಧಾರ್ ಕಾರ್ಡ್ ಅಲ್ಲಿರೋ ಡೇಟ್ ಆಫ್ ಬರ್ತ್ 01/01/1963 ಅಂದ್ರೆ ಅವ್ರದ್ದು ಡೇಟು ಮಂತ್ ಎಲ್ಲ 2 ಡಿಜಿಟ್, ಇಯರ್ ಮಾತ್ರ 4 ಡಿಜಿಟ್ ಅಷ್ಟು ಎಂಟ್ರಿ ಮಾಡಿದ್ರೆ ಓಪನ್ ಆಗುತ್ತೆ.